ಕಲ್ಯಾಣ ಮಂಟಪದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ನಗರಾಧ್ಯಕ್ಷರಾದ ಎನ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಕೇಕ್ ಕತ್ತರಿಸಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರ ಜೊತೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ಸಮಾರಂಭದಲ್ಲಿ ರೈತ ಒಕ್ಕಲಿಗ ಸಂಘದ ನಿರ್ದೇಶಕರು ಹಾಗೂ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಶೋಕ್ ಜಯರಾಮ್, ಬಿಜೆಪಿ ಮುಖಂಡರಾದ ಎಸ್ಪಿ ಸ್ವಾಮಿ, ಬಿಜೆಪಿ ಮಂಡ್ಯ ನಗರಾಧ್ಯಕ್ಷರಾದ ವಿವೇಕ್, ಬಿಜೆಪಿ ಕಾರ್ಯಕರ್ತರು, ಇಂದ್ರೇಶ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ವಾಮಿಗಳು ಅವರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋದ್ರ ಮೂಲಕ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಸ್ವಾಮಿಗಳು. ಹಾಗಾಗಿ ನಮ್ಮ ಮೊದಲ ತಾಲೂಕಿನ ಅಧ್ಯಕ್ಷರಾಗಿದ್ದ ಸತೀಶ್ ಅವರು ಮಂಜೂರವರು, ಮಧುರವರು, ನವೀನ್ರವರು ಎಲ್ಲರೂ ಒಳಗೂಡಿ, ಪ್ರಸಾದ್ ಅವರು ಎಲ್ಲ ಒಳಗೂಡಿ ಅವರಿಗೆ ಅಭಿನಂದನೆ ಸಮರ್ಪಣೆ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಬೇಕು. ನಮ್ಮ ಭಾರತದ ಅಸ್ತಿತ್ವದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ ಹೊರಹೊಮ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವಕ ರಾಷ್ಟ್ರಾಧ್ಯಕ್ಷರ ಬಡವರ ಬಂಧು ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಅವರ ಈ ಒಂದು 43ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿ ನಡೀತಾ ಇದೆ. ಅವರಿಗೆ ಭಗವಂತನ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ನೋಡಿ ಅವರು ಬಂದು ಶಿವಣ್ಣೆಗೊಂಡು ಮಗನ ಹುಟ್ಟುಹಬ್ಬದ ಭಾಗಿಯಾಗಿದ್ದಾರೆ. ಹಾಗೆ ಅವರ ತಾಯಿಯವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಅವರ ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳು, ಜಿಲ್ಲೆಯ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರುಗಳು, ಹಾಗೆ ನಮ್ಮ ನೇರಕೋಟೆ ವಿಧಾನಸಭೆ ಕ್ಷೇತ್ರದ ಎಲ್ಲ ನಾಯಕರುಗಳು ಇಲ್ಲಿ ಆಗಮಿಸಿದ್ದಾರೆ. ಹಾಗಾಗಿ ಮನೆಗೂ ಕೂಡ ಡಾಕ್ಟರ್ ಇಂದ್ರೇಶ್ ಅವರ ಈ ಒಂದು 43ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಬಹಳ ಒಂದು ಅದ್ಭುತವಾದಂತಹ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಇದಕ್ಕೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ವಾಮಿಗಳು ಅವರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋದ್ರ ಮೂಲಕ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಸ್ವಾಮಿಗಳು. ಹಾಗಾಗಿ ನಮ್ಮ ಮೊದಲ ತಾಲೂಕಿನ ಅಧ್ಯಕ್ಷರಾಗಿದ್ದ ಸತೀಶ್ ಅವರು ಮಂಜೂರವರು, ಮಧುರವರು, ನವೀನ್ರವರು ಎಲ್ಲರೂ ಒಳಗೂಡಿ, ಪ್ರಸಾದ್ ಅವರು ಎಲ್ಲ ಒಳಗೂಡಿ ಅವರಿಗೆ ಅಭಿನಂದನೆ ಸಮರ್ಪಣೆ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಬೇಕು. ನಮ್ಮ ಭಾರತದ ಅಸ್ತಿತ್ವದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ ಹೊರಹೊಮ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವಕ ರಾಷ್ಟ್ರಾಧ್ಯಕ್ಷರ ಬಡವರ ಬಂಧು ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಅವರ ಈ ಒಂದು 43ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿ ನಡೀತಾ ಇದೆ. ಅವರಿಗೆ ಭಗವಂತನ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ನೋಡಿ ಅವರು ಬಂದು ಶಿವಣ್ಣೆಗೊಂಡು ಮಗನ ಹುಟ್ಟುಹಬ್ಬದ ಭಾಗಿಯಾಗಿದ್ದಾರೆ. ಹಾಗೆ ಅವರ ತಾಯಿಯವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಅವರ ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳು, ಜಿಲ್ಲೆಯ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರುಗಳು, ಹಾಗೆ ನಮ್ಮ ನೇರಕೋಟೆ ವಿಧಾನಸಭೆ ಕ್ಷೇತ್ರದ ಎಲ್ಲ ನಾಯಕರುಗಳು ಇಲ್ಲಿ ಆಗಮಿಸಿದ್ದಾರೆ. ಹಾಗಾಗಿ ಮನೆಗೂ ಕೂಡ ಡಾಕ್ಟರ್ ಇಂದ್ರೇಶ್ ಅವರ ಈ
ಈ ಒಂದು 43ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಇದಕ್ಕೆಲ್ಲ ಸಂಭ್ರಮಾಚರಣೆಯ ಆಚರಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಇಂದ್ರೇಶ್ ಅವರಿಗೆ 43ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಹಾಗಾಗಿ ಡಾಕ್ಟರ್ ಇಂದ್ರೇಶ್ ಅವರು ಇವರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ದಿನ ನಮ್ಮ ಈ ಪಾಂಡವಪುರ ತಾಲೂಕಿನ BJP ಕಾರ್ಯಕರ್ತರು ಮತ್ತು ಡಾಕ್ಟರ್ ಇಂದ್ರೇಶ್ ಅಭಿಮಾನಿಗಳಿಗೆ ತುಂಬ ಶುಭ ದಿನಾಂಕ. ಯಾಕೆಂದರೆ ಇವತ್ತು ಅವ್ರನ್ನ ಹುಟ್ಟುಹಬ್ಬ, 46ನೇ ವರ್ಷದ ಹುಟ್ಟುಹಬ್ಬ. ಅವರಿಗೆ ಆ ದೇವರು ಆಯುಷ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಈ ಒಂದು ರಾಜಕೀಯ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾವು ಶುಭವನ್ನು ಹಾರೈಸ್ತೀವಿ. ಇವತ್ತಿನ ದಿನ ನಮ್ಮ ಮೇಲುಕೋಟೆ ಕ್ಷೇತ್ರದ ಎಲ್ಲ BJP ಕಾರ್ಯಕರ್ತರು ಮತ್ತು ಇಂದ್ರೇಶ್ ಅಭಿಮಾನಿಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಸಮಾರಂಭವನ್ನು ಮತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು. ಮತ್ತು ಈ ಹುಟ್ಟುಹಬ್ಬ ಆಚರಿಸ್ತಾ ಇದ್ವಿ ಅಂತ ಈ ಒಂದು 2 ದಿನ 3 ದಿನ ಹಿಂಗೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಎಲ್ಲ ಗೌಪ್ಯವಾಗಿ ನಾವೆಲ್ಲ ಕಾರ್ಯಕರ್ತರು ನಮ್ಮ ಈ ನಾಯಕರಿಗೆ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆಮೇಲೆ ಅವರು ವಿಚಾರ ಮುಟ್ಟಿಸಿದಾಗ ಅವರು ತುಂಬ ಖುಷಿನೂ ಕೊಟ್ಟರು. ತುಂಬ ಇದಾಗಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು, ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಮಾಡ್ಕೊಬೇಡಿ, ಎಲ್ಲರೂ ಕೂಡ ಒಳಗೆ ಸೇರಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿ ಅಂತ ಅವರು ಸಲಹೆ ಕೊಟ್ಟಿದ್ರು. ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ವಿ. ಎಲ್ಲ ಮತ್ತು ಅಭಿಮಾನಿಗಳೆಲ್ಲ ಸೇರಿಕೊಂಡು ಡಾಕ್ಟರ್ ಇಂದ್ರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಒಂದು ಹುಟ್ಟುಹಬ್ಬದ ದಿನ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ತಾಲೂಕಿನ ಎಲ್ಲ ಜನಗಳನ್ನು ಬರ್ತಾ ಇದ್ದಾರೆ. ಇವತ್ತಿನ ದಿನ ಸ್ವಲ್ಪ ಲೇಟ್ ಆಗಿದೆ ಒಂದ್ಸಲ. ಯಾಕೆಂದರೆ ಇವತ್ತಿನ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಂಡ್ಯದಲ್ಲಿತ್ತು. ಅಲ್ಲಿ ಭಾಗವಹಿಸಿ ಅಲ್ಲಿಂದ ಬರೋದು ಅವರು ಲೇಟ್ ಆಗಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು, ಹಿತೈಷಿಗಳು ಸ್ವಲ್ಪ ಇದರಲ್ಲಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಇನ್ನೊಂದೇನು ಅಂದರೆ ಈ ಒಂದು ಕಾರ್ಯಕ್ರಮ ನಮಗೆ ಇನ್ನೂ ಒಂದು ಹೆಮ್ಮೆಯನ್ನು ಕೊಡುತ್ತೆ. ಯಾಕೆಂದರೆ ಈ ಒಂದು ಮೇಲುಕೋಟೆ ಕ್ಷೇತ್ರ ಆಗ್ತಾಯಿದೆ. ಆಮೇಲೆ ಡಾಕ್ಟರ್ ಇಂದ್ರೇಶ್ ಅವರು ಈ ಒಂದು 3-4 ವರ್ಷದಿಂದ ನಮ್ಮ ಮೇಲುಕೋಟೆ ಕ್ಷೇತ್ರ ಕಾಲಿಟ್ಟು BJP ಪಕ್ಷವನ್ನು ಬೃಹತ್ತಾಕಾರದಲ್ಲಿ ಕಟ್ಟಿದ್ದಾರೆ. ಅವರು ಮುಂದೆ ಯಶಸ್ಸನ್ನು ಕಾಣಲಿ. ಮುಂದಿನ ದಿನದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ MLA ಆಗಬೇಕು ಅಂತ ನಾವೆಲ್ಲ ಶುಭ ಕೊಡ್ತಾ ಇವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಅವರಿಗೆ ಶುಭಾಶಯವನ್ನು ಕೊಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು, ನಾನು ಟೌನ್ BJP ಅಧ್ಯಕ್ಷ N. ಸೋಮಶೇಖರ್ ಅಂತ. ಬೆಳಗ್ಗೆ